ಭಗವದ್ಗೀತೆಯ ಪಠಣ. ಭಗವದ್ಗೀತೆ ಆತ್ಮನ ವಿಕಾಸಕ್ಕೆ ಸಂಬಂಧಪಟ್ಟ ನಿತ್ಯಶಾಸ್ತ್ರ. ನಮ್ಮ ಬೇರಾವ ಗ್ರಂಥದ ಮೇಲೂ ಇಷ್ಟೊಂದು ಸಾಹಿತ್ಯ ಬೆಳೆದಿಲ್ಲ. ಮಹಾಭಾರತ ಇರಬಹುದು, ರಾಮಾಯಣ ಇರಬಹುದು, ನಮ್ಮ ಬಹಳಷ್ಟು ಪುರಾಣಗಳಿದೆ, ಅಷ್ಟಾದಶ ಪುರಾಣಗಳಿವೆ. ಆದರೆ ಭಗವದ್ಗೀತೆಯ ಮೇಲೆ ಇರುವಷ್ಟು ವ್ಯಾಖ್ಯಾನಗಳು ಮತ್ಯಾವುದರ ಮೇಲೂ ಇಲ್ಲ. ಅಷ್ಟು ಮಹನೀಯರು ಗೀತೆಯ ಮೇಲೆ ಭಾಷ್ಯಗಳನ್ನು ಬರೆದಿದ್ದಾರೆ. ಯಾಕೆ ಹೀಗೆ, ಯಾಕಿದು ಹೀಗೆ ಅಂತಂದರೆ, ಜೀವನಕ್ಕೆ ಬೇಕಾದದಷ್ಟು ಇಲ್ಲಿದೆ. ಒಂದು ಆ ಕಾಲ ದೇಶಕ್ಕೆ ಅನ್ವಯಿಸುವಂಥದ್ದಾದರೆ, ಇನ್ನೊಂದು ಎಲ್ಲ ಕಾಲ ದೇಶ ಜನಾಂಗಕ್ಕೂ ಅನ್ವಯಿಸುವ ಸನಾತನ ತತ್ವ. ಗೀತೆ ಎಲ್ಲರ ಹೃದಯ ನಾಡಿಯನ್ನು ಮಿಡಿಯುವಂಥದ್ದು. ಹೀಗಾಗಿ ನಮ್ಮ ನಾಡಿಯಲ್ಲೊಂದು ಮಿಡಿತ ಮೂಡಿಸೋದಕ್ಕೋಸ್ಕರ ಮಕ್ಕಳು ಬರ್ತಾ ಇದ್ದಾರೆ. ಮಕ್ಕಳು ಅಂತಂದರೆ ಭಗವಂತನ ಸ್ವರೂಪ. ಹಾಗಾಗಿ ಭಗವಂತನ ಸ್ವರೂಪಿಗಳಿಂದ ಸ್ವತಃ ಭಗವಂತನೇ ಈ ಜಗತ್ತಿಗೆ ಕರುಣಿಸಿದ ಭಗವದ್ಗೀತೆಯನ್ನು, ತತ್ವಗಳನ್ನು ಆಲಿಸೋಣ. ಮೊದಲನೇ ಅಧ್ಯಾಯದ 15 ಶ್ಲೋಕವನ್ನು ಈ ಮಕ್ಕಳು ಪಾರಾಯಣ ಮಾಡ್ತಾ ಇದ್ದಾರೆ. ಪಾಂಡವಶ್ಚೈವ
ಶೋ ಕ್ಯೂಟ್ ಅಂತ ಹೇಳ್ತೀವಲ್ಲ ನಾವು, ಹಾಗನ್ನಿಸ್ತಲ್ವ ಇವ್ರನ್ನೆಲ್ಲ ನೋಡಿದ್ರೆ? ಶೋ ಕ್ಯೂಟ್, ತುಂಬ ಚೆನ್ನಾಗಾಯ್ತು, ಮುದ್ದಾಗಿ ಹೇಳಿದ್ರಿ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲ ನಂದನಃ ಅಂತ ಸಾಲಿದೆ ಮೊದಲನೇ ಭಗವದ್ಗೀತೆಯಲ್ಲಿ. ಅಲ್ಲಿ ಅದರ ಅರ್ಥ ಏನು ಅಂದರೆ, ಉಪನಿಷತ್ತುಗಳ ಸಾರವನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋ ಅಂಥದ್ದು. ಅರ್ಜುನನೆಂಬ ಕರುವಿಗೆ ಹಸು ಯಾವುದು ಅಂತಂದರೆ, ಉಪನಿಷತ್ತುಗಳೆಂಬ ಹಸುವಿನಿಂದ ಹಾಲು ಕರೆದು ಕೊಡ್ತಾನೆ. ಆ ಹಾಲು ಯಾವುದು ಅಂತಂದರೆ ಭಗವದ್ಗೀತೆ. ಇವರೆಲ್ಲ ಅಲ್ಲಿ ಅರ್ಜುನ ಕರು, ಇವರೆಲ್ಲ ಪುಟ್ಟ ಪುಟ್ಟ ಚಂದ ಚಂದದ ಮುದ್ದಾದ ಕರುಗಳ ಥರನೇ ಕಾಣ್ತಾರೆ. ಧನ್ಯವಾದ ಎಲ್ಲ ಮಕ್ಕಳಿಗೂ ಕೂಡ. ಇವರಿಗೆ ಕಲಿಸಿರೋ ಅಂಥವರು ಆಚಾರ್ಯ ಬಿ ಜ್ಯೋತಿಯವರು. ಮುಂಬೈನ ಭಾರತೀಯ ವಿದ್ಯಾಭವನದ ಭಗವದ್ಗೀತಾ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಪಡೆದಿರೋ ಅಂಥವರು. ಇಂಡಿಯನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿದ್ದವರು. ಶ್ರೀ ರವಿಶಂಕರ ಶಾಲೆಯಲ್ಲೂ ಈಗ ಶಿಕ್ಷಕಿಯಾಗಿದ್ದಾರೆ. ಇವರು ಮಕ್ಕಳಿಗೆ ವಿಷ್ಣು ಸಹಸ್ರನಾಮ, ಸೌಂದರ್ಯ ಲಹರಿ, ಲಲಿತಾ ಸಹಸ್ರನಾಮ ಮತ್ತಿತರ ಸ್ತೋತ್ರಗಳನ್ನು ಕೂಡ ಕಲಿಸ್ತಾರೆ. ಈಗ ಈ ಮಕ್ಕಳಿಗೆ ನಮ್ಮ ಕಡೆಯಿಂದ ಸರ್ಟಿಫಿಕೇಟ್ ಕೊಡ್ತಾ ಇದ್ದೇವೆ. ಈ ಮಕ್ಕಳ ಹೆಸರು ಕೂಡ ಹೇಳ್ತೀನಿ ನಾನು ಹೆಸರು ಹೇಳೋವಾಗ ನೀವೆಲ್ಲ ಒಂದು ಸರಿ ನಮಸ್ತೆ ಅಂತ ಮಾಡಿ. ನೀವು ಯಾರು ಅಂತ ಗೊತ್ತಾಗುತ್ತೆ ಆವಾಗ. ಶಂಕರ್ ರಾಮ್. ಶಂಕರ್ ರಾಮ್ ಯಾರು? ನಮಸ್ತೆ. ಹಾಗೆ ವೀಣಾ ಮ್ಯಾಮ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೇನೆ ಈ ಮಕ್ಕಳಿಗೆ ಸರ್ಟಿಫಿಕೇಟನ್ನು ಕೊಡೋದಕ್ಕೆ. ಶಂಕರ್ ರಾಮ್. ಕೃಷ್ಣ. ಕೃಷ್ಣ ಯಾರು? ಸಂಹಿತಾ. ಆದ್ಯ. ವೈಷ್ಣವಿ. ಸಮನ್ವಿ. ಪ್ರತ್ಯೂಷ. ಪ್ರತ್ಯೂಷ ಕಾಯ್ತಾ ಇದ್ಲು ನಮಸ್ಕಾರ ಮಾಡೋಕ್ಕೆ ಅಲ್ಲ. ಇಲ್ಲಿ ಮಕ್ಕಳು ಭಗವದ್ಗೀತೆ ಪಾರಾಯಣ ಮಾಡ್ತಾ ಇದ್ರೆ ಅಲ್ಲಿ ಅವರ ಗುರುಗಳು ಹಾಗೆ ಅವರ ಪೇರೆಂಟ್ಸ್ ಕೂಡ ಹಿಂದ್ಗಡೆ ನಿಂತ್ಕೊಂಡು ಅದನ್ನು ಪಠಣ ಮಾಡ್ತಾಯಿದ್ರು. ಮಕ್ಕಳು ಕರೆಕ್ಟಾಗಿ ಅದೊಂದು ಎಕ್ಸೈಟ್ಮೆಂಟ್, ಮಕ್ಕಳು ಚೆನ್ನಾಗಿ ಹೇಳ್ತಾರೋ ಇಲ್ವೋ ಸ್ಟೇಜ್ ಮೇಲೆ ಅನ್ನೋದಿರುತ್ತಲ್ಲ, ಅಲ್ಲಿ ಹಿಂದ್ಗಡೆ ಅವರೆಲ್ಲ ನಿಂತ್ಕೊಂಡು ಅವರು ಹೇಳ್ತಾಯಿದ್ರು. ಅವರಿಗೂ ಕೂಡ ಒಂದು ಚಪ್ಪಾಳೆ ಕೊಡಬೇಕು ಈ ಚಿಕ್ಕ ಚಿಕ್ಕ ಮಕ್ಕಳನ್ನು ಟ್ರೈನ್ ಮಾಡಿದ್ದಕ್ಕಾಗಿ. ನಮ್ಮ ಸಂಸ್ಕಾರವನ್ನು, ನಮ್ಮ ಸಂಸ್ಕೃತಿಯನ್ನು ಕೊಡೋದಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಪ್ರಯತ್ನ ಇದು. ಭಗವದ್ಗೀತೆ ಅದನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಾಕಾರ ಮಾಡುತ್ತೆ ಕೂಡ. ಭಗವದ್ಗೀತೆನ ಯಾಕೆ ಕಂಠಪಾಠ ಮಾಡಬೇಕು, ಅದರಿಂದ ಅರ್ಥ ತಿಳಿಯುತ್ತಾ ಮಕ್ಕಳಿಗೆ ಅನ್ನೋವಂಥ ಪ್ರಶ್ನೆಯನ್ನು ಕೇಳುವಂಥವರು ಕೂಡ ಇದ್ದಾರೆ. ಆದರೆ ಮೊದಲ ಯಾವುದೇ ಕಲಿಕೆ ಅನ್ನೋದು, ಅದರಲ್ಲೂ ಭಗವದ್ಗೀತೆ ಶ್ಲೋಕ ಮಂತ್ರಗಳು ಕಂಠಪಾಠ ಆದಾಗಲೇ ಮುಂದೆ ಅದರ ಅರ್ಥವನ್ನು ತಿಳಿಯೋದಕ್ಕೆ ಹೊರಡ್ತಾರೆ ಮಕ್ಕಳು. ಈ ವಯಸ್ಸಿನಲ್ಲಿ ಬಿತ್ತಿದ ಸಂಸ್ಕಾರ ಅನ್ನೋದು ಅವರ ಬದುಕಿನುದ್ದಕ್ಕೂ ಬರುತ್ತೆ. ಹಾಗಾಗಿ ಈ ಭಗವದ್ಗೀತೆಯ ಪಾರಾಯಣ ಅನ್ನೋದು ಅತ್ಯಂತ ಮುಖ್ಯವಾದಂತಹ ಶ್ಲಾಘನೀಯವಾದಂತಹ ಕಾರ್ಯ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೇನೆ.